ಕೊರಟಗೆರೆ ತಾಲೂಕಿನ ತೋವಿನಕೆರೆ ಗ್ರಾಮವು ಧಾರ್ಮಿಕ ಭಕ್ತಿ ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಯಿತು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು, ಶ್ರೀ ವೀರಭದ್ರೇಶ್ವರರು ಹಾಗೂ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವದ ಅಂಗವಾಗಿ ಶ್ರೀ ಪಾರ್ವತಿ ಪರಮೇಶ್ವರರ ವೀರಶೈವ ಧರ್ಮ ಸಂಸ್ಥಾಪಕರಾದ ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ವಿಗ್ರಹ, ಶ್ರೀ ವೀರಶೈವ ಗೋತ್ರಪುರುಷ ವೀರಭದ್ರೇಶ್ವರ ಸ್ವಾಮಿ ಹಾಗೂ ನಂದಿ ವಿಗ್ರಹಗಳ ಪ್ರತಿಷ್ಠಾಪನೆ ಮತ್ತು ಪಂಚ ಕಳಸಾರೋಹಣ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಬಾಳೆಹೊನ್ನೂರು ಕಾಸಾಮಠದ ಸಿದ್ದರಬೆಟ್ಟ ಕ್ಷೇತ್ರದ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಚನದೊಂದಿಗೆ ಶ್ರೀ ಜಗಜ್ಯೋತಿ ಬಸವೇಶ್ವರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯ ಬಹಳ ಅತ್ಯಂತ ಸ್ಫೂರ್ತಾರ್ಹವಾಗಿರುವುದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರಣ ಏನು ಹೇಳಿದ್ರೆ, ದೇವಾಲಯಗಳನ್ನ, ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ನಾವೆಲ್ಲರೂ ಕಾಲಕಾಲದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿ ಆ ದೇವಾಲಯದ ಉಳಿಸುವಂತ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ನಮ್ಮೆಲ್ಲ ಬಹಳ ದೊಡ್ಡ ಜವಾಬ್ದಾರಿ, ನಮ್ಮ ಕರ್ತವ್ಯ ಅಂತ ಭಾವಿಸ್ತಾರೆ. ಈಗಾಗಲೇ ಬಹಳ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನ ಇತ್ತು. ನಾವು ಮೊದಲು ಬಸವ ಜಯಂತಿಗೆ ಬರ್ತಿದ್ವಿ. ಮಂಗನ ಹಾಗೂ ಒಳಗೆ ಜನಪದ ಜಾಗ ಇರ್ತಿದ್ವಿ, ಚಿಕ್ಕದ ಜಾಗ. ಆದರೆ ಇವತ್ತು ನೀವೆಲ್ಲರೂ ಭಕ್ತಿ ಶ್ರದ್ಧೆಯಿಂದ ಆ ದೇವಾಲಯ ಮತ್ತೆ ಜೀರ್ಣೋದ್ಧಾರ ಮಾಡಿ ಬಹಳ ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಕಾಲ ಕಾಲದಲ್ಲಿ ದೇವಾಲಯಗಳು ಈ ರೀತಿ ಜೀರ್ಣೋದ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಾವೆಲ್ಲ ಕರ್ತವ್ಯ ಅಂತ ನಾವು ಯಾಕೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ದೇವಾಲಯಗಳು ನಮ್ಮೆಲ್ಲರ ಬದುಕಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೇಂದ್ರಗಳಿಲ್ಲ. ನಾವು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಒಂದು ಒಳ್ಳೆಯ ದೈವಿ ಸಂಸ್ಕಾರವನ್ನು ಕೊಡ್ತಕ್ಕಂಥ ಕೇಂದ್ರಗಳಾಗಿರೋದ್ರಿಂದ ನಾವೆಲ್ಲರೂ ದೇವಾಲಯ ಸಂಸ್ಕೃತಿಯನ್ನು ಉಳಿಸುವಂತ, ಬೆಳೆಸುವಂತ ಕಾರ್ಯವನ್ನು ನಾವು ಸದಾಕಾಲ ನಾವು ಮಾಡ್ತಾ ಇರಬೇಕು. ಇವತ್ತು ಈಗ ನಾವು ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಕೋರ ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗಿದ್ವಿ. ಬಹಳ ಪುರಾತನ ದೇವಸ್ಥಾನ, 1000 ವರ್ಷ ಇತಿಹಾಸ. ಆ ವಿಗ್ರಹ ನೋಡಬೇಕು, ಜಮೀನೊಳಗೆ ಇವರೆಲ್ಲ ಸೇರಿಕೊಂಡು ಗೋಪುರ ನಿರ್ಮಾಣ ಮಾಡಿ ಕಳಸ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ಕಳಸ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿಭಾವದಿಂದ ಜರುಗಿದವು. ಇನ್ನು ಬೆಳ್ಳಿ ರಥದಲ್ಲಿ ವಿರಾಜಮಾನರಾದ ನಂದೀಶ್ವರ ಭವ್ಯ ಮೆರವಣಿಗೆಗೆ ತೋವಿನಕೆರೆಯ ರಾಜಬೀದಿಗಳಲ್ಲಿ ಸಾಗಿತು. ಸಿಡಿಮದ್ದುಗಳ ಘೋಷ, ಚಟ್ಟಿಮೇಳ ಹಾಗೂ ಭಕ್ತರ ಜಯಘೋಷಗಳು ಕಾರ್ಯಕ್ರಮದ ವೈಭವವನ್ನು ಮತ್ತಷ್ಟು ಹೆಚ್ಚಿಸಿತು. ಸಾವಿರಾರು ಭಕ್ತರು ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದರು. ತೋವಿನಕೆರೆಯ ಭಕ್ತ ವೃಂದದ ಸಹಕಾರದಿಂದ ಈ ಮಹೋತ್ಸವವು ಸಡಗರ, ಸಂಭ್ರಮ ಹಾಗೂ ಭಕ್ತಿಯ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಜಗಜ್ಯೋತಿ ಬಸವೇಶ್ವರರ ಸಂಘ ಹಾಗೂ ನವಜ್ಯೋತಿ ಯುವ ವೇದಿಕೆ ತೋವಿನಕೆರೆ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಮಹೋತ್ಸವವು ಗ್ರಾಮದಲ್ಲಿ ಧಾರ್ಮಿಕ ಜಾಗೃತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಮಹತ್ವವನ್ನು ಸಾರುವಂತಾಯಿತು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ, ತುಮಕೂರು.